ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ನಡೀತಿರ್ತಕ್ಕಂಥ ಒಂದು ಬೃಹತ್ ನೇಮಕಾತಿ ಅಂತ ಹೇಳ್ಬೋದು. ಸೊ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ನೇಮಕಾತಿ ಇವಾಗ ನಡೀತಾ ಇದೆ, ಶುರು ಆಗ್ತಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಉಳಿದಿರತಕ್ಕಂಥ ಸುಮಾರು ಇವಾಗ ಶಿಕ್ಷಣ ಇಲಾಖೆಗೆ ಆರ್ಥಿಕ ಇಲಾಖೆ ಕಡೆಯಿಂದ ಅನುಮೋದನೆ ಬಂದಿದ್ದಾವಲ್ಲ, ಒಂದು ನೇಮಕಾತಿಗೆ 15,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳ್ಬೋದಾಗಿರೋದು. ಅದರ ನೋಟಿಫಿಕೇಶನ್ ಯಾವುದೇ ಕ್ಷಣದಲ್ಲಿ ಅದು ಆಗ್ಬೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಟಿಇಟಿ ಅಥವಾ BEd ಕಂಪ್ಲೀಟ್ ಮಾಡುವಂಥ ಅಭ್ಯರ್ಥಿಗಳಿಗೆ ಕೆಲವರಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತಕ್ಕಂಥ ಕೂಗು ಕೂಡ ಇದೀಗ ಹೆಚ್ಚಾಗ್ತಾ ಇರುವಂತದ್ದಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕೋರ್ಟ್ ಮೊರೆ ಹೋಗಲಿಕ್ಕೆ ಕೂಡ ಸಿದ್ಧ ಆಗ್ತಾ ಇದ್ದಾರೆ. ಸೊ ಯಾವ ಅಭ್ಯರ್ಥಿಗಳು ಅವಕಾಶ ಇರುವುದಿಲ್ಲ, ಏನು ಸುದ್ದಿ ಇದು, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಡು ಬರ್ತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಂಡ್ರಿ. ಹೊಸದಾಗಿ ವಿಡಿಯೋ ನೋಡ್ತಿರುವಂತರು ಟೀಚರ್ ಜಾಬ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮತ್ತೆ BEdಗೆ ಸಂಬಂಧಪಟ್ಟಂತೆ A to Z ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾ, ಶಿಕ್ಷಕ ಹುದ್ದೆಗಳ ಒಂದು ನೇಮಕಾತಿ ಆಕಾಂಕ್ಷೆಗಳೇನಿದೆಯಲ್ಲ, ಸೊ ಇವರಿಗೆ ಸಂಬಂಧಪಟ್ಟಂತೆ ಹೇಳುವಂತಂದ್ರೆ HSTR ಆಗಿರ್ಬೋದು, ವಿವಿಧ ಒಂದು GPSTR ಆಗಿರ್ಬೋದು, ವಿವಿಧ ಶಿಕ್ಷಕ ಹುದ್ದೆಗಳಿಗೆ ಸೊ ಒಂದು ಪ್ರಮುಖವಾಗಿ ಕೆಲವೊಂದು ಅಭ್ಯರ್ಥಿಗಳ ತಲೆಯಲ್ಲಿ TET ಅಥವಾ BEd ಅಂತಕ್ಕಂಥದ್ದು ಕಂಪಲ್ಸರಿ ಇರುತ್ತೆ. ಸೊ ಬಹುತೇಕ ಅಭ್ಯರ್ಥಿಗಳು BEd ಮಾಡಿರ್ತೀರ ಸಾಮಾನ್ಯವಾಗಿ, ನಂತರದಲ್ಲಿ ಒಂದು TET ಕೂಡ ಪೂರ್ಣಗೊಳಿಸಿದ್ದೀರಾ. ಸೊ ಆ ಅಭ್ಯರ್ಥಿಗಳಿಗೆ ಆ ಸಂದರ್ಭದಲ್ಲಿ ಗೊತ್ತಿರಲ್ಲ. ಯಾರಿಗೆ ಅಂತ ಹೇಳಿದ್ರೆ ಇವಾಗ ಅವಕಾಶ ಕರಡು ನಿಯಮಗಳನ್ನ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಡೆಯಿಂದ ತಿದ್ದುಪಡಿ ಮಾಡೋದ್ರ ಮುಖಾಂತರ ಕರಡು ನಿಯಮಾವಳಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ ಅದರಲ್ಲಿ ತಿಳಿಸಿರುವಂತದ್ದು ಏನಂದ್ರೆ, BA+BEd ಮಾಡಿರುವಂಥ ಅಭ್ಯರ್ಥಿಗಳಿಗೆ, BSc+BEd ಮಾಡಿರುವಂಥ ಅಭ್ಯರ್ಥಿಗಳಿಗೆ ಇದರಲ್ಲಿ ಅವಕಾಶ ಕೊಡ್ತಿದೀವಿ ಅಂತ ಅವರು ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಆ ಪ್ರಕಾರದಲ್ಲಿ ಶಿಕ್ಷಣ ಇಲಾಖೆ ಕಡೆಯಿಂದ ಏನು ಮಾಹಿತಿನ ಕೊಟ್ಟಿರಲ್ಲ, HSTR ನಿಯಮಾವಳಿಗಳು ಕೂಡ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿರು. BA+BEd ಅಥವಾ BEd ಆಗಿರುವಂಥ ಅಭ್ಯರ್ಥಿಗಳು ಅಥವಾ BSc+BEd ಆಗಿರುವಂಥ ಅಭ್ಯರ್ಥಿಗಳನ್ನ ನಾವು ಪರಿಗಣಿಸ್ತೀವಿ ಅಂತ ಮಾಹಿತಿನ ಕೊಟ್ಟರು. ಸೊ ಈ ಥರ ಹುದ್ದೆಗಳಲ್ಲಿ ಕೂಡ ಅವರು ಕೆಲವೊಂದು ಚೇಂಜಸ್ ಅನ್ನ ಮಾಡಿ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಇದೀಗ ಕನ್ಫ್ಯೂಷನ್ಸ್ ಆಗ್ತಿರುವಂಥದ್ದು ಯಾರಿಗೆ ಅಂತ ಹೇಳಿದ್ರೆ, ಸೊ ಇವಾಗ BCom+BEd ಮಾಡಿರುವಂಥ ಅಭ್ಯರ್ಥಿಗಳಿಗೆ ಗೊಂದಲ ಆಗ್ತಿರುವಂಥದ್ದಾಗಿರುತ್ತೆ. ಆ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಇಲ್ಲಿ ಅವಕಾಶನ ಕೊಟ್ಟಿಲ್ಲ ಅಂತ ಹೇಳ್ಬೋದಾಗಿರುವಂಥ BCom+BEd ಮಾಡಿದಂಥ ಅಭ್ಯರ್ಥಿಗಳಿಗೆ ಸೊ ಯಾವುದೇ ರೀತಿಯಾದಂಥ ಅವಕಾಶ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರಡು ನಿಯಮಗಳಲ್ಲಿ ನೋಟಿಫಿಕೇಶನ್ ಕೂಡ ಕೊಟ್ಟಿಲ್ಲ. ಆ ಪ್ರಕಾರದಲ್ಲಿ ಅವರನ್ನ ಪರಿಗಣಿಸುವುದಿಲ್ಲ ಸರ್ಕಾರಿ ಹುದ್ದೆಗಳಿಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಪಷ್ಟ ಆಗ್ತಿರುವಂಥದ್ದು. ಸೊ ಅವರು TET ಕೂಡ ಕೆಲವರು ಕಂಪ್ಲೀಟ್ ಮಾಡಿರುವಂಥದ್ದಾಗಿರುತ್ತೆ, BEd ಕೂಡ ಕಂಪ್ಲೀಟ್ ಮಾಡಿರ್ತಾರೆ. ಯಾಕಂದ್ರೆ BCom ಮಾಡಿರ್ತಾರೆ, ಆ ನಂತರದಲ್ಲಿ ಶಿಕ್ಷಕರಾಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು BEd ಕೂಡ ಕಂಪ್ಲೀಟ್ ಮಾಡಿರ್ತಾರೆ, ನಂತರ TET ಕೂಡ ಕಂಪ್ಲೀಟ್ ಮಾಡಿರ್ತೀರಾ. ಸೊ ಆದ್ರೆ ಇವಾಗ ಸರ್ಕಾರದ ಕಡೆಯಿಂದ ಬರ್ತಿರತಕ್ಕಂಥ ಒಂದು ಸುದ್ದಿಯ ಪ್ರಕಾರದಲ್ಲಿ ಅಥವಾ ಒಂದು ಇಲಾಖೆ ಕಡೆಯಿಂದ ಹೊರಡಿಸಿರತಕ್ಕಂಥ ಒಂದು ರಾಜ್ಯ ಪತ್ರದಲ್ಲಿ ಏನು ತಿಳಿಸಿದ್ದಾರೆ ಅಂದ್ರೆ, BSc-BEd ಅಥವಾ BA-BEd ಆಗಿರತಕ್ಕಂಥ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸ್ತಿರುವಂಥದ್ದಾಗಿರುತ್ತೆ, HSTR ಆಗಿರ್ಬೋದು, ಇತರ ಹುದ್ದೆಗಳಿಗಾಗಿರ್ಬೋದು. ನಂತರದಲ್ಲಿ ಈ ಒಂದು BCom+BEd ಮಾಡಿರುವಂಥವ್ರು TET ಕೂಡ ಪೂರ್ಣಗೊಳಿಸಿರ್ತಾರೆ. ಸೊ ಆದ್ರೂ ಕೂಡ ನಿಮ್ಮನ್ನ ಪರಿಗಣಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಸುದ್ದಿ ಕೂಡ ಅಭ್ಯರ್ಥಿಗಳ ಕಡೆಯಿಂದ ಒಂದು ಕೂಗು ಕೂಡ ಆಗ್ತಾ ಇರುವಂಥದ್ದು ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಸದ್ಯಕ್ಕೆ ಅಲ್ಲಿ ಯಾವ ತರ ಪ್ರಾಕ್ಟಿಕಲ್ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಸೊ ಒಂದು ಸ್ಕೂಲ್ ಹಂತಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ BCom ಓದಿರುವಂಥ ಅಭ್ಯರ್ಥಿಗಳಿಗೆ ಇರುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಮೇಲ್ನೋಟಿಗೆ ಕಂಡು ಬರುತ್ತೆ. ಸೊ ಆದರೆ ಆ ಅಭ್ಯರ್ಥಿಗಳ ವಾದ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಹಾಗೆ ನಮ್ಗೆ ಅವಕಾಶ ಕೊಟ್ಟು ಆಗಿದ್ರೆ BCom ಮಾಡಿ BEd ಮಾಡ್ತೀವಿ ಅನ್ನೋರಿಗೆ ಅವಕಾಶ ಆ ಸಂದರ್ಭದಲ್ಲಿ ಕೊಡಬಾರ್ದಾಗಿತ್ತಲ್ವಾ, BEd ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದಾಗಿತ್ತು. ಅಥವಾ TETಯಲ್ಲೂ ಕೂಡ ಅವ್ರನ್ನ ಸೋಷಿಯಲ್ ಸೈನ್ಸ್ನ ಒಂದು ಪೇಪರ್ ಏನಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸೆಲೆಕ್ಟ್ ಮಾಡ್ಕೊಂಡು ಅವರು ಅಟೆಂಡ್ ಮಾಡ್ಲಿಕ್ಕೆ ಅವಕಾಶನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದೀಗ ಕನ್ಫ್ಯೂಷನ್ಸ್ಗಳು ಆಗ್ತಾ ಇರುವಂಥದ್ದಾಗಿರುತ್ತೆ. ಅಭ್ಯರ್ಥಿಗಳು ಕೂಡ ಈ ಒಂದು ನೇಮಕಾತಿಯಲ್ಲಿ ಅವರು ಕೂಡ ಹುದ್ದೆನ ಪಡ್ಕೋಬಹುದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದ್ದಂಥ ಅಭ್ಯರ್ಥಿಗಳಿಗೆ ಇವಾಗ ಒಂದು ಗೊಂದಲಗಳಾಗಿರ್ಬೋದು, ಆತಂಕಗಳು ಕೂಡ ಆಗ್ತಿದ್ದಾವೆ. ಸೊ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯವರು ಏನನ್ನ ಚೇಂಜಸ್ ಮಾಡ್ತಾರೆ ಇಲ್ವಾ ಕಾದು ನೋಡಬೇಕಿರುವಂಥದ್ದು, ವೆಯ್ಟ್ ಮಾಡಿ ನೋಡಬೇಕಿರುವಂಥದ್ದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಾಗ ನಿಮಗೆ ಮಾಹಿತಿನ ಕೊಡ್ತೇವೆ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ BA+BEd ಆಗಿರುವಂಥವ್ರು, BSc+BEd ಆಗಿರುವಂಥ ಅಭ್ಯರ್ಥಿಗಳಿಗೆ ಸಮಸ್ಯೆ ಇರುವುದಿಲ್ಲ. ಸೊ ನೀವು BEd ಮಾಡಿದಿರಾ, TET ಮಾಡಿದಿರಾ ಅನ್ನೋ ಸಂದರ್ಭದಲ್ಲಿ ಅವಶ್ಯಕತೆ ಇರತಕ್ಕಂಥ ಸಂದರ್ಭದಲ್ಲಿ TET ಏನಿದೆಯಲ್ಲ ಆ ಹುದ್ದೆಗಳಿಗೆ TET ಆಗಿದ್ರೆ ಹೆಲ್ಪ್ ಆಗಿರುತ್ತೆ. ಇಲ್ಲ HSTRಗೆ TET ಬೇಕಾಗಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಕನ್ನಡದ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಸಿಗ್ತಾ ಇರುತ್ತೆ ಕನ್ನಡದ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. BCom+BEd ಆಗಿರುವಂಥ ಅಭ್ಯರ್ಥಿಗಳು ಕಾದು ನೋಡಬೇಕಿರುತ್ತೆ ಏನಾಗುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಾಗ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತಿರೋದು. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.